ಬೆಂಗಳೂರಿನ ಕೆಲ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಬೆಂಗಳೂರಿನ ಕೆಲ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ, ಇಮೇಲ್ ಮುಖಾಂತರವಾಗಿ ಬಾಂಬ್ ಬೆದರಿಕೆ ಪತ್ರವನ್ನು ಕಳಿಸಲಾಗಿದೆ. ಬಿಎಂಎಸ್ ಕಾಲೇಜು ಸೇರಿದಂತೆ ಕೆಲ ಕಾಲೇಜುಗಳಿಗೆ ಈ ರೀತಿಯಾಗಿ ಬೆದರಿಕೆ ಬಂದಿದೆ ಇಮೇಲ್ ಮೂಲಕ. ಈಗಾಗಲೇ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕಾಲೇಜಿಗೆ ಆಗಮಿಸಿದ್ದಾರೆ. ಹನುಮಂತನಗರ ಠಾಣಾ ವ್ಯಾಪ್ತಿಯ ಬಿಎಂಎಸ್ ಕಾಲೇಜು ಸೇರಿದಂತೆ ಬೇರೆ ಬೇರೆ ಕಾಲೇಜುಗಳಿಗೆ ಇದೇ ರೀತಿಯಾಗಿ ಇಮೇಲ್ ಮೂಲಕ ಬೆದರಿಕೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಬೆಂಗಳೂರಿನ ಶಾಲೆಗಳಿಗೆ ಒಂದಷ್ಟು ಕಾಲೇಜುಗಳಿಗೂ ಕೂಡ ಇದೇ ರೀತಿಯಾಗಿ ಬೆದರಿಕೆ ಪತ್ರಗಳನ್ನು ಇಮೇಲ್ ಮೂಲಕ ಕಳುಹಿಸಲಾಗಿತ್ತು. ಅನಾಮಧೇಯ ವ್ಯಕ್ತಿಗಳು ಈ ರೀತಿಯಾಗಿ ಇಮೇಲ್ ಮಾಡ್ತಾರೆ, ಬೆದರಿಕೆಯನ್ನು ಹಾಕ್ತಾರೆ. ಬಾಂಬ್ ಇಟ್ಟಿದ್ದೀವಿ, ಇಷ್ಟೊತ್ತಿಗೆ ಸ್ಫೋಟ ಆಗುತ್ತೆ, ಬಾಂಬ್ ಇಡ್ತೀವಿ, ಈ ರೀತಿಯ ಬೆದರಿಕೆ ಕರೆಗಳು ಜಾಸ್ತಿ ಆಗ್ತಾನೇ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಇದು ವಿದ್ಯಾರ್ಥಿಗಳಲ್ಲೂ ಕೂಡ ಸಹಜವಾಗಿಯೇ ಆತಂಕಕ್ಕೆ ಕಾರಣವಾಗುತ್ತೆ. ಒಂದಿನ ಅದನ್ನು ಫೇಕ್ ಅಂದ್ಕೊಳ್ಬಹುದು, ಎರಡನೇ ದಿನ ಫೇಕ್ ಅಂದ್ಕೊಳ್ಬಹುದು, ಮೂರನೇ ದಿನಕ್ಕೆ ಅದು ನಿಜ ಆಗಿಬಿಟ್ರೆ ಹೇಗೆ ಅನ್ನೋ ಆತಂಕ ಪೋಷಕರಲ್ಲೂ ಕೂಡ ಇದ್ದೇ ಇರುತ್ತೆ. ಬಾಂಬ್ ಬೆದರಿಕೆಯ ಇಮೇಲ್ ಅನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಬಿಐಟಿ ಕಾಲೇಜಿಗೂ ಕೂಡ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ. ಸ್ಥಳಕ್ಕೆ ವಿವಿಪುರಂ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಬಿಐಟಿ ಕಾಲೇಜಿಗೂ ಕೂಡ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ. ಎಲ್ಲರೂ ಕೂಡ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ. ಯಾವಾಗ ಈ ರೀತಿ ಇಮೇಲ್ ಬಂದಿದೆ ಅಂತ ಗೊತ್ತಾಯಿತು, ಕಾಲೇಜು ಆಡಳಿತ ಮಂಡಳಿಯೂ ಕೂಡ ಅಲರ್ಟ್ ಆಗಿ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಿದ್ದಾರೆ. ಇದು ಬಿಐಟಿ ಕಾಲೇಜ್ ಇದು ಬೆಂಗಳೂರು. ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಇನ್ನೇನು ಕಾಲೇಜು ಬಿಡುವಂತಹ ಸಮಯ ಇದು. ಇನ್ನು ಎಂಎಸ್ ರಾಮಯ್ಯ ಕಾಲೇಜಿಗೂ ಕೂಡ ಬಾಂಬ್ ಬೆದರಿಕೆ. ಸದಾಶಿವನಗರದ ಎಂಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬಾಂಬ್ ಪತ್ತೆ ದಳದ ಜೊತೆಗೆ ಪೊಲೀಸರಿಂದಲೂ ಕೂಡ ತಪಾಸಣೆ ನಡೀತಾ ಇದೆ. ಬಿಎಂಎಸ್ ಕಾಲೇಜ್ ಹಾಗೇನೆ ಬಿಐಟಿ, ಈಗ ಎಂಎಸ್ ರಾಮಯ್ಯ ಕಾಲೇಜ್ಗೂ ಕೂಡ ಇದೇ ರೀತಿಯಾಗಿ ಬೆದರಿಕೆ ಬಂದಿದೆ. ಕರೆ 5 ಗಂಟೆ ಒಳಗಡೆ ಕಾಲೇಜು ಬಿಟ್ಟು ಹೋಗುವಂತೆ ಸಂದೇಶ. ಎಂಎಸ್ ರಾಮಯ್ಯ ಕಾಲೇಜ್ಗೂ ಕೂಡ ಬಾಂಬ್ ಬೆದರಿಕೆ ಕರೆ ಬಂದಿರುವಂತಹ ಇಮೇಲ್ ಮುಖೇನವಾಗಿಯೇ ಇಲ್ಲಿ ಬೆದರಿಕೆಯನ್ನು ಹಾಕಲಾಗಿದೆ. ಬಿಐಟಿ ಮತ್ತು ಬಿಎಂಎಸ್ ಕಾಲೇಜಿಗೆ ಇಮೇಲ್ ಮೂಲಕ ಬೆದರಿಕೆ ಬಂದಿದ್ದು, ಆ ಒಂದು ಇಮೇಲ್ ಅನ್ನು ನೋಡಿದ ತಕ್ಷಣ ಕಾಲೇಜು ಆಡಳಿತ ಮಂಡಳಿಗಳು ಕೂಡ ಅಲರ್ಟ್ ಆಗಿವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಬೆದರಿಕೆ ಇಮೇಲ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಜೊತೆಗೆ ಹೇಗೆ ನಡೀತಾ ಇದೆ ಪರಿಶೀಲನೆ ಅಂತ ಹೇಳಿ. ಪ್ರದೀಪ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯಾವ್ಯಾವ ಕಾಲೇಜಿಗೆ ಈ ತೆರನಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ ಅಂತ ಹೇಳಿ, ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ, ಯಾವ ರೀತಿಯಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಈಗ? ಅದಕ್ಕೆ ಬೆಂಗಳೂರಿನ ಕೆಲ ಕಾಲೇಜುಗಳಿಗೆ ಇವತ್ತು ಬೆಳಿಗ್ಗೆ ಬಾಂಬ್ ಬ್ರೇಕ್ ಆಗಿರುವಂತಹ ಇಮೇಲ್ ಸಂದೇಶ ಬಂದಿರುವಂತದ್ದು. ಮಧ್ಯಾಹ್ನದ ವೇಳೆಗೆ ಕಾಲೇಜಿನ ಆಡಳಿತ ಮಂಡಳಿ ಜೊತೆ ತಕ್ಷಣವೇ ಆಯಾ ಕಾಲೇಜು ವ್ಯಾಪ್ತಿಗೆ ಬರುವಂತಹ ಪೊಲೀಸರಿಗೆ ಕಾಲೇಜು ಆಡಳಿತ ಮಂಡಳಿಯವರು ವಿಷಯವನ್ನು ಮುಟ್ಟಿದ್ದು ಈಗ ಸ್ಥಳಕ್ಕೆ ಪೊಲೀಸರು ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿಯನ್ನು ನೀಡಿದೆ. ಸದ್ಯಕ್ಕೀಗ ಹನುಮಂತನಗರ ಠಾಣಾ ವ್ಯಾಪ್ತಿಯ ಹನುಮಂತನಗರ ಠಾಣಾ ವ್ಯಾಪ್ತಿ ಮತ್ತು ವಿವಿಪುರಂ ಠಾಣಾ ವ್ಯಾಪ್ತಿ ಜೊತೆಗೆ ಸದಾಶಿವನಗರ ಠಾಣಾ ವ್ಯಾಪ್ತಿಗೆ ಬರುವಂತಹ ಕಾಲೇಜುಗಳಲ್ಲಿ ಅಂದ್ರೆ ಒಂದು ಬಿಎಟಿ ಕಾಲೇಜು, ಮತ್ತೊಂದು ಬಿಎಂಎಸ್ ಕಾಲೇಜು, ಹಾಗೆ ಎಂಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜು, ಈ 3 ಕಾಲೇಜುಗಳಿಗೂ ಸಹ ಬಾಂಬ್. ಧನ್ಯವಾದ ತಮ್ಮ ಮಾಹಿತಿಗಾಗಿ.